ಇವತ್ತು ನಾವು ಶ್ರೀಚಕ್ರದ ಬಗ್ಗೆ ಮಾತಾಡೋಣ. ಶ್ರೀಚಕ್ರದ ಬಗ್ಗೆ ಒಂದಿನ ಮಾತಾಡ್ಬೋದಾ ಗುರುಗಳೇ ಅಂತ ಕೇಳಿದ್ರೆ ಒಂದು ವರ್ಷ ನಿಲ್ಲಿಸದೆ ಮಾತಾಡ್ಬೋದು ಶ್ರೀಚಕ್ರದ ಬಗ್ಗೆ. ಒಂದು ಶ್ರೀಚಕ್ರದಲ್ಲಿ 366 ದೇವತೆಗಳಿರ್ತಾರೆ. ಸಾಕಷ್ಟು ವಿಚಾರಗಳು ಬಂದೋಗ್ತವೆ ಒಂದು ಶ್ರೀಚಕ್ರ ಬಂದಾಗ. ಶ್ರೀಚಕ್ರ ಯಾರ್ಯಾರು ಎಲ್ಲೆಲ್ಲಿ ಇಡ್ಬೋದು ಅಂತ ತಿಳ್ಕೊಳ್ಳೋಣ ನಾವು ಮೊದಲು. ಶ್ರೀಚಕ್ರ ಎಲ್ಲಿಡ್ಬೋದು, ಎಲ್ಲಿ ಇಟ್ಕೊಂಡ್ರೆ ಒಳ್ಳೇದು, ಯಾವ ರೀತಿ ಇಟ್ಕೊಂಡ್ರೆ ಒಳ್ಳೇದು, ಅದರ ಒಂದು ವೈಬ್ರೇಷನ್ಸ್ ಏನು ಅನ್ನೋದು ನಾನು ನಿಮಗೆ ಹೇಳ್ಕೊಡ್ತೀನಿ. ಚಕ್ರರಾಜ ಅಥವಾ ಯಂತ್ರರಾಜ ಅಂತ ಕೂಡ ಶ್ರೀಚಕ್ರನ ಕರೀತಾರೆ. ಖಂಡಿತ ಈ ಶ್ರೀಚಕ್ರನ ಪ್ರತಿಯೊಬ್ಬರು ಮನೇಲಿ ಇಟ್ಕೋಬಹುದು. ಶ್ರೀಚಕ್ರ ಪರ್ಫೆಕ್ಟ್ ಆಗಿದೆಯಾ, ಮೆಷರ್ಮೆಂಟ್ಸ್ ಆಗಲಿ, ಡೈಮೆನ್ಷನ್ಸ್ ಆಗಲಿ, ಸರ್ಟಿಫಿಕೇಶನ್ ಯಾರು ಕೊಡ್ತಾರೆ ಅಲ್ಲೇ ಶ್ರೀಚಕ್ರ ತಗೋಬೇಕು. ಇಲ್ಲ ಅಂದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಬೇಕು. ಯಾಕಂದ್ರೆ ನಾನೇ ಶ್ರೀಚಕ್ರ ತಯಾರು ಮಾಡಬೇಕು ಅನ್ನೋದು ಸಂಕಲ್ಪ. ಒಂದು ವೇಳೆ ಯಾರಾದರೂ ತುಂಬಾ ಜನ ನನ್ನ ಜೊತೆ ಏನಾದರೂ ಕೈ ಜೋಡಿಸಿದ್ರೆ ನಾವು ಸ್ವಂತ ಶ್ರೀಚಕ್ರನ ತಯಾರು ಮಾಡಿಸೋಣ. ನನಗೆ ಒಂದೊಂದು ಸಣ್ಣ ಮಾರ್ಕ್ ಕೂಡ ನನಗೆ ಇಲ್ಲಿ ಒಳಗಡೆ ಇದೆ. ಈ ಒಂದು ಶ್ರೀಚಕ್ರ ಸೇವೆ ಮಾಡಿದ್ರೆ ಮದುವೆ ಆಗೋಗುತ್ತೆ. ಮಕ್ಕಳಾಗದೆ ಇರೋಂಥವ್ರು ಮಕ್ಕಳಿಗೋಸ್ಕರ ಏನಾದರೂ ಶ್ರೀಚಕ್ರ ಸೇವೆ, ಶ್ರೀಚಕ್ರ ಪೂಜೆ ಮಾಡಿದ್ರೆ ಮಕ್ಕಳಾಗೋಗುತ್ತೆ. ಹೆಂಡತಿ ಬಿಟ್ಟೋಗಿದ್ರೆ ಹೆಂಡತಿ ವಾಪಸ್ ಬರ್ತಾಳೆ, ಗಂಡ ಬಿಟ್ಟೋಗಿದ್ರೆ ಗಂಡ ವಾಪಸ್ ಬರ್ತಾರೆ. ಇದು ಒಂದು ಅಮೃತ ಇದ್ದಂಗೆ.